ಹಾಂ ಹಾಂ ಹೊಸ ಸೆಕ್ಯೂರಿಟಿನಾ ಕೆಲಸ ಮಾಡ್ತಾ ಇರೋ ನಾನು ಮತ್ತೆ ತೆಗೆದಾಕಿದ್ರಾ? ಯಾವಾಗ ಜಾಯಿನ್ ಮಾಡಿದೆ? ಕಣ್ ಕಾಣಿಸ್ತಾ ಇಲ್ವಾ? ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸೆಕ್ಯೂರಿಟಿಗೆ ವ್ಯತ್ಯಾಸ ಗೊತ್ತಿಲ್ಲ? ಸಾರಿ ಸರ್, ಕಾಕಿಯಲ್ಲಿ ಇರಬೇಕಾದ್ರೆ ಇದಕ್ಕೆ ಸರ್ ಹೇಳೋದು, ಪೊಲೀಸವ್ರಿಗೆ ಮಾತ್ರ ಕಾಕಿ ಕೊಡ್ಬೇಕನ್ನೋದು. ಈ ಆಟೋದವ್ರಿಗೂ ಸೆಕ್ಯೂರಿಟಿಗೂ ಪೋಸ್ಟ್ಮ್ಯಾನ್ಗೂ ಕಂಡಕ್ಟರ್ಗೆ ಎಲ್ಲರಿಗೂ ಈ ತರ ಕಾಕಿ ಕೊಟ್ರೆ ಎಲ್ಲದಕ್ಕೂ ಕನ್ಫ್ಯೂಷನ್ ಆಗುತ್ತೆ ಸರ್. ಅದು ಕಾಕಿ ಸಮಸ್ಯೆ ಅಲ್ಲ, ಯಾರಾದ್ರೂ ನೋಡಿದ್ರೆ ತಿಳ್ಕೊಳೋ ಕಾಮನ್ ಸೆನ್ಸ್ ಇರಬೇಕು. ನಿನ್ನ ಹೆಸರೇನಯ್ಯ? ಮಿಸ್ಟರ್ ಅನಂತಕೃಷ್ಣ ಸ್ವಾಮಿ, ವಯಸ್ಸು 50, ಆಲ್ಮೆಂಡಾಲೋ ಕಂಪನಿಯ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋಕೆ ಇಲ್ಲಿಂದ ದುಡ್ಡಿಸ್ಕೊಂಡು ಹೋಗಿ ಬಂದಿದ್ದೀನಿ ಸರ್. ಆಫೀಸ್ ನಂಬರ್ 6. ಸಾಕು, ನಿನ್ನ ಹೆಸರು ಮಾತ್ರನೇ ನಾ ಕೇಳಿದ್ದು. ಈ ಕಾಕಿ ಒಳಗೆ ಇಷ್ಟೊಂದು ತಮಾಷೆ ಇದೆ ಅಂತ ಗೊತ್ತಿರಲಿಲ್ಲ ಸರ್. ನನ್ನ ಜೊತೆ ಆಟ ಆಡ್ಬೇಡ. ಸಾರಿ ಸರ್. ಬ್ಯಾಂಕಲ್ಲಿ ತೊಂದರೆ ಕೊಡಕ್ಕೆ ಯಾರಾದ್ರೂ ಬಂದಿದ್ದಾರೆ? ಇಲ್ಲ ಸರ್, ಯೂನಿಫಾರ್ಮ್ ಹಾಕೊಂಡಿದ್ದೀರಲ್ಲ ಅದಕ್ಕೆ ಕೇಳಿದ್ನೆ ಸರ್. SP ಸರ್ ಒಳಗಿದ್ದಾರೆ. ಓ, ಅವರೇ ಸಮಸ್ಯೆ ಮಾಡಕ್ ಬಂದಿದ್ದಾರಾ? ಅಯ್ಯಯ್ಯೋ, ಸಾರಿ ಸರ್, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಐ ವಿಲ್ ಎಕ್ಸ್ಪ್ಲೇನ್. ಏನೇನೋ ಮಾತಾಡ್ತಾ ಇದೀಯಾ, ಇಲ್ಲಿಂದ ಹೋಗ್ತೀಯಾ? ಥ್ಯಾಂಕ್ ಯು ಸರ್. ಅಯ್ಯಯ್ಯಯ್ಯೋ, ಎಕ್ಸ್ಕ್ಯೂಸ್ ಮೀ, ವರ್ಕ್ ಈಸ್ ವರ್ಕ್ಶಿಪ್. ನನ್ನ ಬಾಯಲ್ಲಿ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇನ್ಸ್ಪೆಕ್ಟರ್ ಹೇಳಿದ್ರು ನೀವು ಇಲ್ಲೇ ಇದ್ದೀರಂತ. ನನ್ನ ಹೆಸರು ಅನಂತಕೃಷ್ಣ ಸ್ವಾಮಿ, ವಯಸ್ಸು 50. ಸರ್ ವಯಸ್ಸೆಷ್ಟು? ಬಹಳ ಕೋಪ ಪಡ್ತಾರೋ ಏನೋ. ಇವತ್ತು ಮಧ್ಯಾಹ್ನ ಹೇಗಾದ್ರೂ ಲೀವ್ ಕೇಳು. 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಸರಿ ಸರಿ. ಸರ್, ನೀವು ಯಾವಾಗ ನೋಡಿದ್ರು ಬ್ಯಾಂಕಿಂದ ಕಾಸು ಎತ್ಕೊಂತಾನೆ ಇದ್ದೀರಾ? ಸುಮ್ನೆ ಜಾಲಿಗೆ ಯಾಕೋ ಬ್ಯಾಂಕಿಂದ ಕಾಸು ತೆಗಿತಾರೆ. ಸರ್, ನೀವು ನನ್ನ ತಪ್ಪಾಗಿ ತಿಳಿದಿದ್ದೀರಾ. ಸರ್, ನೀವು ಖರ್ಚು ಮಾಡೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾ ಅಂತ ಹೇಳಿದ್ನೆ. ಅದನ್ನ ಮೊದ್ಲೇ ಹೇಳ್ಬೇಕಾಗಿತ್ತಾನೆ. ಇವಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ ಪೆನ್ಷನ್ ಎಲ್ಲ ಖಾಲಿಯಾಗಿ ಊರೆಲ್ಲ ಸಾಲ ತಗೊಂಡು ಬೇರೆಲ್ಲಿ ಕೇಳಕ್ಕಾಗ್ಲಾರ್ದ ನಮ್ಮ ಹತ್ರ ಬಂದು ಕೇಳ್ತೀರಂತ ಭಯದಿಂದ ಹೇಳಿದ್ನೆ ಸರ್. ನಾನ್ಸೆನ್ಸ್. ಎಸ್ ಸರ್. ಹೇಯ್, ನೀನ್ ಯಾವಾಗ ರಿಲೀಸ್ ಆದೆ? ನಿನ್ನೆ. ಇಲ್ಲೇನ್ ಮಾಡ್ತಾ ಇದ್ಯಾ? ಹಳೆ ಅಕೌಂಟ್ನ ಕ್ಲೋಸ್ ಮಾಡಕ್ ಬಂದೆ. ಹಳೆ ಕಸಬೆಲ್ಲ ಇಲ್ಲ ತಾನೆ? ಇಲ್ಲ ಸರ್. ಹಾಗಿರೋದು ಒಳ್ಳೇದು, ಇಲ್ಲಾಂದ್ರೆ ನನ್ನ ಬಗ್ಗೆ ಗೊತ್ತು ತಾನೆ. ಹೌದು, ಯಾರಿವನು? ಹಳೆ ಶ್ರೀನಿವಾಸ್ ಜ್ಯುವೆಲ್ರಿ ಕೇಸ್ನ ಸಿಗಾಕೊಂಡವನು. ಗುರುಪ್ರಸಾದ್ ಇದ್ದಾಗನೇ ಅವನ್ನ ಎತ್ತಾಕಿದ್ದು. 5 ವರ್ಷ ಶಿಕ್ಷೆ, ಗೊತ್ತಾ? ಪಾಪ ಚಿಕ್ಕ ಹುಡುಗ ಅನ್ಸುತ್ತೆ. ಅವನು ಒಬ್ಬ ಗ್ರಾಜುಯೇಟ್. ಕಾಲೇಜ್ನಲ್ಲಿದ್ದಾಗ ಪೊಲಿಟಿಷಿಯನ್ಸ್ಗೆ ಅಡಿಯಾಳಾಗಿದ್ದವನು. ಓದ್ ಮುಗಿಸಿದ ಮೇಲೆ ಮಾಲೀಕರು ಇವನ್ನ ದತ್ತಕೊಂಡ್ಬಿಟ್ರು. ಫುಲ್ ಟೈಮ್ ರೌಡಿ ಆಗ್ಬಿಟ್ಟ. ಇವ್ನು ಸಿಗಾಕೊಂಡ್ ಟೈಮಲ್ಲಿ ಉನ್ನಿತನ್ನ ಅಡಿಯಾಳಾಗಿದ್ದ. ಆದ್ರೆ ಕೋರ್ಟ್ ನಲ್ಲಿ ಇವ್ನು ಕೇಳಿದಾಗ ಅವ್ನ ಹೆಸರೇ ಹೇಳಲಿಲ್ಲ. ಇವ್ನು ಹೇಗಾದ್ರೂ ಹೊರಗೆ ತಗೊಂಡ್ಬರ್ತೀನಿ ಅಂತ ಉನ್ನಿತನ್ ಪ್ರಾಮಿಸ್ ಮಾಡಿದ್ದ. ಸಿಗಾಕೊಂಡ್ರೆ ಎತ್ತಾಕ್ಬಿಡ್ತಾರೆ ಅಂತ ನೈಸಾಗಿ ಜಾರ್ಕೊಂಬಿಟ್ಟ. ಅಯ್ಯೋ, ಈ ತರ ಬೇಜಾರಾಗುವಂತ ಕತೆ ಕೇಳ್ತಾ ಇದ್ರೆ ಈ ಕಾಕಿಯಿಂದ ಕಾವಿಗೆ ಚೇಂಜ್ ಆಗ್ಬೇಕನ್ಸುತ್ತೆ ಸರ್. ಯೂನಿಫಾರ್ಮ್ ನ ಕಾವಿಗೆ ಚೇಂಜ್ ಮಾಡಿದ್ರೆ ಏನ್ ಯೂಸ್? ಇಲ್ಲ ಸರ್, ನಾನು ಸ್ವಾಮಿ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಶಟ್ ಅಪ್. ಒಂದು ಅಕೌಂಟ್ನ ಕ್ಲೋಸ್ ಮಾಡಬೇಕು. ಒಳಗಡೆ ಮ್ಯಾನೇಜರ್ ನೋಡ್ತೀರಾ? ಓಕೆ ಮ್ಯಾನೇಜರ್ ಸರ್. ಏನ್ ವಿಶಾಲಿ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಆನಂದನ್. ಗುಡ್ ಮಾರ್ನಿಂಗ್. ಸರಿ, ಚೆಕ್ ಎಲ್ಲ ಬಂದಾಯ್ತು. ಹೌ ಆರ್ ಯು ಮಿಸ್ಟರ್ ಜೇಮ್ಸ್? ಸ್ವಾಮಿನಾ? ಫೈನ್. 5 ಲಕ್ಷನಾ? ಹೌದು. 10 ರೂಪಾಯಿಗೆ ಚೇಂಜ್ ಇದೆನಾ? ಕೆಳಗಡೆ ಇರೋ ಅಂಗಡಿಯಲ್ಲಿ ಏನಾದ್ರೂ ಕೇಳ್ಬೋದಲ್ವಾ? ಅವ್ರಿಗೂ ಚೇಂಜ್ ಕೊಟ್ರಂತ ಹೇಳಿದಲ್ವಾ? ಹಾಗಾದ್ರೆ ವೇಟ್ ಮಾಡು. ಓಕೆ ತಾನೇ? ಇರಿ, ಚೆಕ್ ಮಾಡ್ತೀನಿ. ತಗೊಳ್ಳಿ ಸರ್. ಸರಿ ಸರ್. ಟೋಕನ್ 23. ದೇವ್ರೇ,
ದೇವ್ರೆ ಹೆಲ್ಪ್ 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 ಮಾಡಿ ದಯವಿಟ್ಟು ಹೆಲ್ಪ್ ಮಾಡಿ ಯಾರಾದ್ರೂ ಹೆಲ್ಪ್ ಮಾಡಿ ಬಿಡು 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 ನನ್ನ ಸೂಟ್ಕೇಸ್ ಬಿಡು ಏ ಬಿಡು ನನ್ನ ದುಡ್ಡು ಸೂಟ್ಕೇಸಲ್ಲಿ ನನ್ನ ದುಡ್ಡಿದೆ ಹೆಲ್ಪ್ ಹೆಲ್ಪ್ ಸೂಟ್ಕೇಸ್ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ದುಡ್ಡು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಯಾರಾದ್ರೂ ಕಾಪಾಡಿ ಹೆಲ್ಪ್ ಹೆಲ್ಪ್ ನಾನು ದುಡ್ಡು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಹೆಲ್ಪ್ ಹೆಲ್ಪ್ ದೇವ್ರೆ ಕಾಪಾಡಿ ಸಹಾಯ ಮಾಡಿ ದೇವ್ರೆ ಕಾಪಾಡಿ ಯಾರಾದ್ರೂ ಸಹಾಯ ಮಾಡಿ ಫೋನ್ ಮಾಡಿ ದೇವ್ರೆ ನಾನು ದುಡ್ಡು ಕಳ್ತನ ಮಾಡ್ಕೊಂಡು ಯಾರು ಈ ತರ ದಯವಿಟ್ಟು ಕಾಪಾಡಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ನಾ ಹೆಡ್ ಕಾನ್ಸ್ಟೇಬಲ್ ಮಾತಾಡೋದು ನೀವು ಕಳ್ತನನಾ ನಿಜನಾ 5 ಲಕ್ಷನಾ ಏನೋ ಹೊಸ ಕೇಸ್ ಬಂದಿದೆ ಅನ್ಸುತ್ತೆ ಕಸ್ಕೊಂಡು ಹೋಗ್ಬೇಕಾದ್ರೆ ಕಳ್ಳ ಎಲ್ಲಿದ್ದ ಸರಿ ಸರಿ ಬರ್ತೀವಿ ಏನ್ ಸರ್ ಧನಶ್ರೀ ಬ್ಯಾಂಕಿಂದ ಒಬ್ಬನು 5 ಲಕ್ಷ ಕಳ್ತನ ಮಾಡಿದಾನಂತೆ ಏಯ್ ಸುಮ್ಮನೆ ಇರಲಿ ಒಂದ್ ವೇಳೆ ಕಳ್ಳ ಸಿಗಬಾರ್ದು ಈ ಕೇಸ್ನು ನಿಂತೆಲೆಗೆ ಕಟ್ತೀನಿ ರಾಸ್ಕಲ್ ಸ್ಟೇಷನಲ್ಲಿ SACA ಇಲ್ದೇ ಇರೋ ಟೈಮ್ ನೋಡಿ ಬ್ಯಾಂಕಲ್ಲಿ ಕಳ್ತನ ಮಾಡ್ತಾನಂದ್ರೆ ಅವನ್ ಎಷ್ಟು ದೊಡ್ಡ ಕಳ್ಳ ಇರ್ಬೋದು ಸರ್ ಇವಾಗ ಇರುವಂತ ಕಳ್ಳರಿಗೆ ನಮಗಿಂತ ಬುದ್ಧಿ ಸ್ವಲ್ಪ ಜಾಸ್ತಿ ಸರ್ ಅಯ್ಯೋ ನಿನ್ ಜೊತೆ ಮಾತಾಡ್ತಾ ಇದ್ರೆ ನನ್ ತಲೆ ಕೆಟ್ಟೋಗ್ತಾ ಇದೆ SP ನ ಕರೆದ್ ನೋಡಿ ಸರ್ ಅವನು ಕ್ವಾರ್ಟರ್ಸ್ ಅಲ್ಲಿ ಇರ್ತಾನೋ ಇಲ್ವೋ ಗೊತ್ತಿಲ್ವೇ ಹಲೋ ಎಸ್ SP ಹಿಯರ್ ಸರ್ ನಾನು ಕಾನ್ಸ್ಟೇಬಲ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಧನಶ್ರೀ ಬ್ಯಾಂಕಲ್ಲಿ ಯಾವಾಗ ಓ ಐ ಸಿ SI ಉಮರ್ ಅಲ್ಲಿ SI ESI ಹೋಗಿದ್ದಾರೆ ಸರ್ CI ಬಾಲಚಂದ್ರ ನಾಯರ್ ಅಲ್ಲಿ ಅವ್ರ ಅನಾಥಾಶ್ರಮದಲ್ಲಿ ಸ್ವೀಟ್ ಕೊಡಕ್ ಹೋಗಿದ್ದಾರೆ ಸರ್ ಓ ಗಾಡ್ ಕಾನ್ಸ್ಟೇಬಲ್ ಕೃಷ್ಣನಲ್ಲಿ ಸರ್ ಅವರು ಸರ್ ನಾನೇ ಕೃಷ್ಣ ಮಾತಾಡ್ತಾ ಇರೋದು ಸರ್ ಓ ಸಾರಿ ನೀನೊಂದ್ ಕೆಲಸ ಮಾಡು ಆ ಜೀಪ್ ತಗೊಂಡಿಲ್ವಾ ಸರ್ ಬೇಡಿ ಏನಾದ್ರು ತರ್ಬೇಕಾ ಬೇಡ ಅರ್ಧ ಕಿಲೋ ಈರುಳ್ಳಿ ತಗೊಂಬಾ ಸರಿ ಸರ್ ಹೇ ಈಗ ಬೇಗ ಬರ್ತೀಯಲ್ವಾ ಏನಾಯ್ತು ಏನ್ ನಡೀತು ಧನಶ್ರೀ ಬ್ಯಾಂಕ್ನಲ್ಲಿ ಯಾರೋ 5 ಲಕ್ಷ ಕತ್ಕೊಂಡು ಓಡಿದಾನೆ ಏನು ಕದ್ದಿರೋನು ಅವನೇ ಇರ್ಬೇಕು ಯಾರು ಅದೇ ಆ ಬೆನ್ನಿ ಅವನ್ನ ಅಲ್ಲಿ ನೋಡಿದ ತಕ್ಷಣನೇ ನಂಗೆ ಸಂದೇಹ ಬಂತು ಅವಾಗ್ಲೇ ಅವನ್ನ ಅರೆಸ್ಟ್ ಮಾಡಿದ್ರೆ ಈ ತರ ಆಗ್ತಿತ್ತ ಹೇಳಿ ಅಯ್ಯೋ ಸಾಕಮ್ಮ ನಿಮ್ಮ ಅಪ್ಪನ್ಗೆ ನೀನು ತಪ್ಪದೆ ಹುಟ್ಟಿದ್ಯಾ ಕಣಮ್ಮ ಸಾಕು ಏನ್ ಬುದ್ಧಿವಂತಿಗೆ ಹೋಗಿ ನನ್ ಸ್ಟಿಕ್ಕು ನನ್ ಟೋಪಿ ತಗೊಂಬಾ ಹೋಗು ಬೆನ್ನಿ ತಿರ್ಗಾ ಶುರು ಮಾಡ್ದ್ಯಾ ಸರ್
ಇವನು ಬ್ಯಾಂಕ್ ಇಂದ ಒಬ್ಬನ ಹತ್ರ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟ ಸರ್. ಇವನ್ನ ಹಿಡಿಯಕ್ಕೆ ನಾನು ಬಂದೆ ಸರ್. ನೀನ್ ಮಾತಾಡ್ಬೇಡ. 5 ವರ್ಷ ಒಳಗಿದ್ದಿದ್ ನಿಂಗೆ ಸಾಕಾಗ್ಲಿಲ್ವಾ? ಸರ್, ನೀವು ನನ್ನ ತಪ್ಪ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಸರಿಯಾಗಿ ಕೇಳಿ ಸರ್. ಇವನು ಬ್ಯಾಂಕಿಂದ ಯಾರ್ದೋ ಹಣನ ಕದ್ಕೊಂಡು ಓಡ್ತಾ ಇದ್ದ. ಇವನ್ನ ಹಿಡಿಯಕ್ಕೆ ಸರ್ ನಾನು ಬಂದೆ. ನಾನಲ್ಲ ಸರ್, ಇವನೇ ಸರ್ ಆ ಕಳ್ಳ. ಇಲ್ಲ ಸರ್, ಇವನೇ. ಬೇನಿ, ಅವ್ನ್ ಬಿಡು. ಮರ್ಯಾದೆಗೆ ಸರೆಂಡರ್ ಆಗೋದು ಒಳ್ಳೇದು. ಇಲ್ಲ, ನಾನು ತಿರುಗು ಕಳ್ಳನಾಗ ಆಗೋದಿಲ್ಲ. ನಿಲ್ಲೋ. ಶಾರದಾ, 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 ಆ ರಿವಾಲ್ವರ್ ತೆಗಿ. ಅಯ್ಯೋ ಲೇ, ಜಾಗ ಬಿಡು. ಏನು? ನಿಲ್ಸು ನಿಲ್ಸು. ನಿಲ್ಸಯ್ಯ. ಸಾಕಾಯ್ತಪ್ಪ. ಅಮ್ಮ ತಾಯಿಯೇ. ಇವ್ನಿಗೇನು ಕಣ್ಸಲ್ವಾ? ತಿರ್ಗಾನ್ ತಲ್ತವ್ರಲ್ಲಪ್ಪ. ಇದು ಇವತ್ತು ಅದನ್ನ ಬಿಡು. ಮನೇಲಿ ಏನಾದ್ರು ಜಗಳನ ಸರ್? ಯಾರು ಸರ್ ಹೋಗ್ತಾ ಇರೋದು? ಅದು ನಮ್ ತಾತ. ಗಾಡಿ ತೆಗಿಯೋ. ಸರ್ 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 ಸರ್